ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ ಅವರು ಒಂದು ಹೊಸ ಅಪ್ಲಿಕೇಶನ್ನ ತರ್ತಾ ಇದ್ದಾರೆ. ಯಾವುದಪ್ಪ ಒಂದು ಅಪ್ಲಿಕೇಶನ್ ಅಂತಂದರೆ ಯೂಟ್ಯೂಬ್ ಶಾರ್ಟ್ಸ್ ಅಂತ. ಸೊ ಈ ಒಂದು ಅಪ್ಲಿಕೇಶನ್ ಏನಕ್ಕೆ ತರ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಇವಾಗ ನಾನು ನಿಮಗೆ ಸಿಂಪಲಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ಓಕೆನಾ. ಸೊ ಇವಾಗ ಟಿಕ್ಟಾಕ್ ಯಾರೂ ಗೊತ್ತಿಲ್ಲ ಹೇಳಿ, ಎಲ್ಲರೂ ಕೂಡ ಟಿಕ್ಟಾಕ್ನ ಯೂಸ್ ಮಾಡ್ತಿದ್ದಾರೆ. ನಿಜ ಹೇಳಬೇಕು ಅಂತಂದರೆ ಯೂಟ್ಯೂಬಲ್ಲಿ ತುಂಬ ಜನ ಯೂಸರ್ಸ್ ಇದ್ದಾರೆ, ಬಟ್ ಆ್ಯಕ್ಟಿವ್ ಎಲ್ಲಿ ಜಾಸ್ತಿ ಇರೋದು ಅಂತಂದರೆ ಟಿಕ್ಟಾಕಲ್ಲಿ. ವ್ಯೂವರ್ಸ್ಗಳು ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡ್ತಾ ಇರೋದೇ ಟಿಕ್ಟಾಕಲ್ಲಿ. ಸೊ ಟಿಕ್ಟಾಕಲ್ಲಿ ಒಂದು 15 ಸೆಕೆಂಡ್ ನೋಡ್ಕೊಂಡು ಎಂಟರ್ಟೈನ್ಮೆಂಟ್ನ ತೊಗೊಳ್ತಾರೆ. ಸೊ ಅದರಿಂದ ಎಲ್ಲರೂ ಕೂಡ ಟಿಕ್ಟಾಕಲ್ಲಿ ಜಾಸ್ತಿ ಆ್ಯಕ್ಟಿವ್ ಆಗಿರುವಂಥದ್ದು. ಯೂಟ್ಯೂಬಲ್ಲಿ ಒಂದಷ್ಟು ಯೂಟ್ಯೂಬರ್ಸ್ಗಳು ಆ್ಯಕ್ಟಿವ್ ಆಗಿದ್ದಾರೆ, ಕ್ರಿಯೇಟರ್ಸ್ಗಳು. ಅದು ಬಿಟ್ಟರೆ ಒಂದಷ್ಟು ವ್ಯೂವರ್ಸ್ಗಳು. ಸೊ ಜಾಸ್ತಿ ಅಂತೂ ಟೈಮ್ನಂತೂ ಸ್ಪೆಂಡ್ ಮಾಡ್ತಾರೆ ವ್ಯೂವರ್ಸ್ಗಳು ಯೂಟ್ಯೂಬಲ್ಲಿ, ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡ್ತಾ ಇರೋದು ಟಿಕ್ಟಾಕಲ್ಲಿ. ಸೊ ಆದ್ದರಿಂದ ಇವಾಗ ಯೂಟ್ಯೂಬರು ಇದನ್ನು ಮೈಂಡಲ್ಲಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಎಲ್ಲಿ ನಮ್ಮ ಒಂದು ಅಪ್ಲಿಕೇಶನ್ನ ಹಿಂದಕ್ಕೆ ಹಾಕ್ಬಿಡ್ತಾರೆ ಅಂತ ಅಂದ್ಕೊಂಡು ಸೊ ಒಂದು ಹೊಸ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಅವ್ರದ್ದೇ ಒಂದು ಅಪ್ಲಿಕೇಶನ್. ಯಾವುದಪ್ಪ ಅಂತಂದರೆ ಯೂಟ್ಯೂಬ್ ಶಾರ್ಟ್ಸ್ ಅಂತ ನಾನು ಆವಾಗಲೇ ಹೇಳಿದೆ. ಸೊ ಈ ಒಂದು ಅಪ್ಲಿಕೇಶನಲ್ಲೂ ಅಷ್ಟೇ ಸೇಮ್ ಟಿಕ್ಟಾಕ್ ಥರ ಒಂದು ಫೀಚರ್ಸ್ಗಳನ್ನ ಕೊಡ್ತಾರಂತೆ. ಸೊ ನೋಡಬೇಕು ಯಾವಾಗ ಈ ಒಂದು ಅಪ್ಲಿಕೇಶನ್ ಬರುತ್ತೆ ಅಂತ. ಬಟ್ ಸದ್ಯದಲ್ಲೇ ರೆಡಿ ಆಗ್ತಾಯಿದೆ, ಸದ್ಯದಲ್ಲೇ ಬರುತ್ತಂತೆ. ಬಟ್ ಡೇಟ್ನ ಅನೌನ್ಸ್ ಮಾಡಿಲ್ಲ, ಗೊತ್ತಿಲ್ಲ ಅದು ಬಂದ್ಬಿಟ್ರೆ ಎಷ್ಟು ಸುದ್ದಿ ಮಾಡುತ್ತೆ ಅಂತ. ಯಾಕೆಂತಂದರೆ ನಾವುಗಳು ಕೂಡ ಕ್ರಿಯೇಟರ್ಸ್ಗಳಿಗೂ ಕೂಡ ತುಂಬ ಒಂಥರ ಹೊಡೆತ ಬಿದ್ದಿದೆ ಅಂತಲೇ ಹೇಳ್ಬೋದು ಯೂಟ್ಯೂಬರ್ಸ್ಗೆ. ಯಾಕೆಂತಂದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಕ್ರಿಯೇಟರ್ಸ್ಗಳು ಕನ್ನಡದಲ್ಲಿ ತುಂಬ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲ ಸ್ವಲ್ಪ ಸಪೋರ್ಟು ಕಮ್ಮಿನೇ ಸಿಗ್ತದೆ. ಸೊ ಅದರಿಂದ ಸ್ವಲ್ಪ ಟಿಕ್ಟಾಕಲ್ಲಿ ಒಂದಷ್ಟು ಯೂಸರ್ಸ್ಗಳು ಕಮ್ಮಿಯಾಗಿ ಯೂಟ್ಯೂಬ್ ಬಂದರೆ ನಮಗೂ ಕೂಡ ಒಂದು ಒಳ್ಳೆ ಸಪೋರ್ಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯೂಟ್ಯೂಬ್ ಶಾರ್ಟ್ಸ್ ಬಂದಮೇಲೆ ಬದಲಾವಣೆಗಳಾಗ್ಬೋದೇನೋ. ಆಮೇಲೆ ಇನ್ನೊಂದೇನು ಅಂತಂದರೆ ಯೂಟ್ಯೂಬ್ ಅವರು ಮಾನಿಟೈಸೇಷನ್ ಏನಾದರೂ ಅದಕ್ಕೂ ಕೂಡ ಫ್ಯೂಚರ್ನ ಕೊಟ್ಬಿಟ್ರೆ ಯೂಟ್ಯೂಬ್ ಶಾರ್ಟ್ಸ್ಗೆ ಖಂಡಿತವಾಗ್ಲೂ ಟಿಕ್ಟಾಕಲ್ಲಿ ಇರೋರೆಲ್ಲ ಇದ್ದೋಗಿ ಬಂದುಬಿಡ್ತಾರೆ. ಯಾಕೆಂತಂದರೆ ಟಿಕ್ಟಾಕಲ್ಲಿ ಏನು ಸದ್ಯಕ್ಕೆ ಅಷ್ಟೊಂದು ಆದಾಯ ಅಂತ ಏನು ಜಾಸ್ತಿ ಬರೋಲ್ಲ. ಸೊ ಏನೇ ಇದ್ರೂ ಇನ್ಫ್ಲೂಯೆನ್ಸರ್ಸಿಂದ ಅವರು ಅರ್ನಿಂಗ್ನ ಮಾಡಬೇಕಷ್ಟೆ. ಸೊ ಅವರು ಕೂಡ ಮಾನಿಟೈಸೇಷನ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅಲ್ಲಿ ಅದು ಯಾವಾಗ ಇದಾಗುತ್ತೆ, ಲಾಂಚ್ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಯೂಟ್ಯೂಬ್ ಅವರು ತರ್ತಾ ಇರೋದು ಒಂದು ಒಳ್ಳೆ ಬೆಳವಣಿಗೆ ಅಂತಲೇ ಹೇಳ್ಬೋದು. ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ಆ ಒಂದು ಅಪ್ಲಿಕೇಶನ್ ಬಂದಮೇಲೆ ಯಾವ ಥರ ಸೌಂಡ್ ಮಾಡುತ್ತೆ ಅಂತ ನೋಡೋಣ. ನಾವು ಕೂಡ ಜಾಯ್ನ್ ಆಗೋಣ ಒಂದು ಅಪ್ಲಿಕೇಶನ್ಗೆ ಅಂತ ಹೇಳ್ತಾ. ಸೊ ನಿಮಗೆ ಏನನ್ಸುತ್ತೆ ಈ ಒಂದು ಅಪ್ಲಿಕೇಶನ್ ಬರ್ತಾ ಇರೋದು ಟಿಕ್ಟಾಕ್ನ ಹಿಂದಕ್ಕೆ ತಳ್ಳುತ್ತಾ ಈ ಒಂದು ಅಪ್ಲಿಕೇಶನ್ ಯೂಟ್ಯೂಬ್ ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ಈ ಒಂದು ವೀಡಿಯೋ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.